ಈ ಕಲ್ಲನ್ನು ಕೃಷ್ಣನ ಬೆಣ್ಣೆ ಕಲ್ಲು ಅಂತ ಕರೀತಾರೆ. ಬ್ರಿಟಿಷರ ಕಾಲದಲ್ಲಿ ಇದನ್ನು ಎಳ್ಸೋದಕ್ಕೆ ಸುಮಾರು 7 ಆನೆಗಳನ್ನು ತಂದು ಎಳ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಈ ಕಲ್ಲನ್ನು ಎಳೆಯೋದಕ್ಕೆ ಆಗೋದಿಲ್ಲ. ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ವಾಸ್ತುಶಿಲ್ಪವನ್ನು, ಚಿತ್ರಕಲೆಯನ್ನು ನೀವು ಈ ಜಾಗದಲ್ಲಿ ನೋಡಬಹುದು. ಈ ಜಾಗವನ್ನು ವೀಕ್ಷಣೆ ಮಾಡೋದಕ್ಕೆ ವಿದೇಶದಿಂದ ಸಾಕಷ್ಟು ಜನ ಈ ಜಾಗಕ್ಕೆ ಬರ್ತಾರೆ. 2019ರಲ್ಲಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಹಾಗೆ ಚೀನಾ ದೇಶದ ಪ್ರೆಸಿಡೆಂಟ್ ಆದಂತಹ ಜಿನ್ಪಿಂಗ್ ಅವರು ಈ ಜಾಗಕ್ಕೆ ಭೇಟಿ ನೀಡ್ತಾರೆ. ನಮ್ಮ ಭಾರತ ದೇಶದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯದ ಪ್ರಮುಖ ಕೇಂದ್ರವಾಗಿರುವ ಈ ಸ್ಥಳವನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚೆನ್ನೈಯಲ್ಲಿರುವಂತಹ ಕೆಲವು ಪ್ರಮುಖವಾದ ಜಾಗಗಳನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರುವಂತೆ ತಮಿಳುನಾಡಿನ ರಾಜಧಾನಿ ಚೆನ್ನೈ. ಮೊದಲಿಗೆ ಇದನ್ನು ಬ್ರಿಟಿಷ್ ಸರ್ಕಾರ ಮದ್ರಾಸ್ ಅಂತ ಕರೀತಾ ಇತ್ತು. ಇವಾಗಿನ ತಮಿಳುನಾಡಿನ ಸರ್ಕಾರ ಇದನ್ನು ಚೆನ್ನೈ ಎನ್ನುವ ಹೆಸರಿನಿಂದ ಇದನ್ನು ಬದಲಾಯಿಸಿತು. ಇದು ಅದ್ಭುತವಾದ ಪ್ರವಾಸೋದ್ಯಮಕ್ಕೆ ಇದು ಒಳ್ಳೆಯ ತಾಣವಾಗಿದೆ. ಇದು ಬಂಗಾಳ ಕೊಲ್ಲಿಯಿಂದ ಇದು ಸುತ್ತುವರೆದಿರುವಂತಹ ಜಾಗ ಚೆನ್ನೈ. ವಿಶ್ವದ 36 ಮೆಟ್ರೋಪಾಲಿಕ್ ನಗರಗಳಲ್ಲಿ ಚೆನ್ನೈ ಕೂಡ ಸೇರಿದೆ. ಹಾಗೆ ನಮ್ಮ ದೇಶದ 4ನೇ ಅತಿ ದೊಡ್ಡ ನಗರ ಚೆನ್ನೈ. ಇತಿಹಾಸದ ಪ್ರಕಾರ 17ನೇ ಶತಮಾನದಲ್ಲಿ ಬ್ರಿಟಿಷರು ಈ ಚೆನ್ನೈ ನಗರವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ. ಚೆನ್ನೈಯಲ್ಲಿರುವಂತಹ ಮರೀನಾ ಬೀಚು ನಮ್ಮ ಭಾರತದಲ್ಲಿ ಮೊದಲನೆಯ ಅತಿ ಉದ್ದವಾದಂತಹ ಬೀಚ್ ಆಗಿದೆ. ಹಾಗೆ ವಿಶ್ವದಲ್ಲಿ 2ನೇ ಅತಿ ಉದ್ದವಾದ ಬೀಚು ಮರೀನಾ ಬೀಚ್ ಆಗಿದೆ. ಇದು ಸುಮಾರು 12ರಿಂದ 13 ಕಿಲೋಮೀಟ್ರು ದೂರವಿರುವಂತಹ ಬೀಚ್ ಆಗಿದೆ. ಇದು ಚೆನ್ನೈಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದ್ದು, ಇದು ತನ್ನದೇ ಆದ ಸಂಸ್ಕೃತಿ ಪರಂಪರೆಯನ್ನೇ ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ನಾವು ಚೆನ್ನೈಯಲ್ಲಿ 2 ದಿನದ ಪ್ರವಾಸವನ್ನು ನಾವು ಕೈಗೊಂಡಿದ್ದೇವೆ. ಈ 2 ದಿನಗಳಲ್ಲಿ ಈ ಜಾಗದಲ್ಲಿ ನಾವು ನೋಡಿದಂತಹ ಜಾಗಗಳು, ಆ ಜಾಗದ ವಿಶೇಷತೆಗಳು ಮತ್ತು ಆ ಜಾಗದ ಇತಿಹಾಸವನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಚೆನ್ನೈ ಬ್ಯಾಂಗ್ಳೂರಿಂದ 350 ಕಿಲೋಮೀಟ್ರ್ ದೂರದಲ್ಲಿರೋದು. ಬಸ್ಸಲ್ಲಾದರೂ ಬರ್ಬೋದು, ಟ್ರೈನಲ್ಲಾದರೂ ಬರ್ಬೋದು, ಇಲ್ಲ ಓನ್ ವೆಹಿಕಲ್ ಇಟ್ಕೊಂಡು ಓನ್ ವೆಹಿಕಲಿಂದನೂ ಕೂಡ ಈ ಜಾಗಕ್ಕೆ ಬರಬಹುದು. ಈ ಜಾಗ ಬೀಚ್ ಜಾಗ ಆಗಿರೋದ್ರಿಂದ ಇದು ಪ್ರವಾಸೋದ್ಯಮಕ್ಕೆ ಇದು ಹೆಸರುವಾಸಿಯಾದಂತಹ ಜಾಗವಾಗಿದೆ. ಹಾಗೆ ನಾವು ಈ ಜಾಗಕ್ಕೆ ಬಂದಾಗ, ಚೆನ್ನೈ ನಗರಕ್ಕೆ ಬಂದಾಗ ಮೊದಲಿಗೆ ನಾವಿಲ್ಲಿ ಒಡಪಳನಿ ಅನ್ನುವ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ದೀವಿ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಇಲ್ಲಿ ಮುರುಗನ್ ಅಂತ ಕರೀತಾರೆ. ಒಡಪಳನಿ ಮುರುಗನ್ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಿಂತಿರುವ ಭಂಗಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ನೀವು ನೋಡ್ತಾ ಇರುವಂತಹ ರಾಜಗೋಪುರದಲ್ಲಿ ನಿಂತಿರುವ ಭಂಗಿಯಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಕಾಲಿಗೆ ಚಪ್ಪಲಿಯನ್ನು ಧರಿಸಿ ಒಂದು ಕಾಲನ್ನು, ಬಲಗಾಲನ್ನು ಸ್ವಲ್ಪ ಮುಂದೆ ಇರಿಸುವಂತೆ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಅಂದರೆ ಚಪ್ಪಲಿಗಳನ್ನು ಧರಿಸುವಂತೆ, ಅಂದರೆ ನಮ್ಮಲ್ಲಿರುವಂತಹ ಅಹಂಕಾರವನ್ನು ತೊಡೆದು ನಿಜ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾರು ಬೇಡುತ್ತಾರೋ ಅಂಥ ಭಕ್ತಾದಿಗಳ ಕಷ್ಟಕ್ಕೆ ಪರಿಹಾರವನ್ನು ನೀಡಲು, ಹಾಗೆ ಭಕ್ತಾದಿಗಳನ್ನು ಕಾಯಲು ನಾನು ಯಾವಾಗಲೂ ಕಾತುರದಿಂದ ಮುಂದೆ ಇರುತ್ತೇನೆ ಅನ್ನುವ ಅರ್ಥ ನೀಡುವಂತಹ ಭಂಗಿಯಲ್ಲಿ ಇರುವಂತಹ ವಿಗ್ರಹವನ್ನು ಈ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ದೇವಸ್ಥಾನಕ್ಕೆ ನಾವು ಹೋದಾಗ 3 ಗಂಟೆ ಆಗಿತ್ತು. ಈ ದೇವಸ್ಥಾನ ಓಪನ್ ಆಗೋದು 4 ಗಂಟೆಗೆ. ಹಾಗಾಗಿ ನಾವು 1 ಗಂಟೆ ಕಾಯ್ದು ದೇವರ ದರ್ಶನವನ್ನು ನಾವು ಪಡ್ಕೊಂಡು ಬಂದು, ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಷ್ಕರಣಿ, ಒಂದು ಕಲ್ಯಾಣಿ ಕೂಡ ಇದೆ. ಅದನ್ನು ಕೂಡ ನಾವು ನೋಡ್ಬೋದು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಒಳಗಡೆ ಹೋದಾಗ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಯಾವ ರೀತಿ ನಮಗೆ ದರ್ಶನವನ್ನು ಕೊಟ್ಟರು ಅಂತ ನೋಡೋಣ. ಯಾವುದೇ ದೇವಸ್ಥಾನಗಳಾಗಲಿ, ಆ ದೇವಸ್ಥಾನಕ್ಕೆ ಇಷ್ಟು ಜನ ಬಂದು ದೇವರನ್ನು ದರ್ಶನ ಮಾಡ್ತಾರೆ ಅನ್ನೋದೇ ಆದರೆ, ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಇತಿಹಾಸವಿರುತ್ತೆ. ಹಾಗೆ ಒಂದು ವಿಶೇಷತೆ ಕೂಡ ಇರುತ್ತೆ. ಆ ವಿಶೇಷತೆಯೇ ಈ ದೇವಸ್ಥಾನ ಹೇಗೆ ಕಟ್ಟಿಸಿದರು, ಯಾರು ಕಟ್ಟಿಸಿದರು, ಈ ದೇವಸ್ಥಾನಕ್ಕೆ ಇಷ್ಟು ಜನ ಬರಲು ಕಾರಣವೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾವಿಲ್ಲಿ ದೇವರ ದರ್ಶನವನ್ನು ಪಡೆದು ಬಿಡೋಣ, ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾದ ನವಿಲನ್ನು ಸ್ವಾಮಿಯ ಮುಂದೆ ಇರಿಸಲಾಗಿದೆ. ನೀವು ನೋಡ್ತಾ ಇರಬಹುದು. ಇದು ಸ್ವಾಮಿಯ
ವಾಹನವಾಗಿದೆ. ಮತ್ತು ನಾವು ವಾಹನವನ್ನು ನೋಡಿ ನಾವು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡ ದೇವಸ್ಥಾನವಾಗಿದೆ. ಇದು ಭಾನುವಾರ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ನೆರೆದಿದ್ರು ದೇವರ ದರ್ಶನವನ್ನು ಪಡೆಯೋದಕ್ಕೆ. ಮತ್ತು ಇಲ್ಲಿ ತುಂಬ ಮದುವೆಗಳನ್ನು ಇಲ್ಲಿ ನೆರವೇರಿಸಲಾಗಿತ್ತು ಈ ದೇವಸ್ಥಾನದಲ್ಲಿ. ಅದೊಂದು ವಿಶೇಷತೆ ಅಂತಲೇ ಹೇಳ್ಬಹುದು. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನಸಂಖ್ಯೆ ದೇವರನ್ನು ನೋಡೋದಕ್ಕೆ ನೆರೆದಿದ್ದರಿಂದ ದೇವರನ್ನು ನಾವು ಒಳಗಡೆ ಗರ್ಭಗುಡಿಗೆ ಯಾವುದೇ ಥರದ ವಿಡಿಯೋ ಮೊಬೈಲ್ ಯಾವುದು ಕೂಡ ಅಲೋ ಇಲ್ಲ. ಹಾಗಾಗಿ ನಾನು ದೂರದಿಂದನೇ ಸ್ವಲ್ಪ ಝೂಮ್ ಮಾಡಿ ದೇವರನ್ನು ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ತುಂಬ ಜನ ನೆರೆದಿರೋದ್ರಿಂದ ಸ್ವಾಮಿ ಸ್ವಲ್ಪನೇ ನಮಗೆ ಕಾಣ್ತಾ ಇದ್ದಾರೆ. ನಿಮಗೆ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ವಡಪಳನಿ ಮುರುಗನ್ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ದರ್ಶನವನ್ನು ಕೊಟ್ಟರು. ದರ್ಶನವನ್ನು ಮಾಡಿ ನಾನಿವಾಗ ಆಚೆ ಬರ್ತಾ ಇದ್ದೀನಿ. ನೀವು ನೋಡ್ತಾ ಇರುವಂತಹ ಜಾಗ, ಈ ದೇವಸ್ಥಾನದ ಸ್ಟ್ರಕ್ಚರ್ ಹೇಗೆ ಇದೆ ಅನ್ನೋದನ್ನು ಮಾಡಿ ಇಟ್ಟಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ. ಇದು ದೊಡ್ಡ ದೇವಸ್ಥಾನ. ಈ ಜಾಗದಲ್ಲಿ ಅಂದರೆ ಚೆನ್ನೈಗೆ ಬಂದಾಗ ನೀವು ವಿಸಿಟ್ ಮಾಡಬಹುದಾದಂತಹ ಜಾಗ ಈ ಜಾಗ, ವಡಪಳನಿ ಮುರುಗನ್ ಸ್ವಾಮಿ ದೇವಸ್ಥಾನ. ಇನ್ನು ದೇವಸ್ಥಾನದ ಒಳಗಡೆ ಈಶ್ವರನ ಶಿವಲಿಂಗವಿದೆ, ಹಾಗೆ ಗಣೇಶನ ಒಂದು ಮೂರ್ತಿಯು ಕೂಡ ಇದೆ, ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇದೆ. ಈ ಜಾಗದಲ್ಲಿ ತುಂಬ ವಿಶಾಲವಾಗಿರೋದ್ರಿಂದ, ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ನಾವು ಸುಮಾರು ಹೊತ್ತು ನಾವು ಇಲ್ಲೇ ಕೂತು ದೇವರ ದರ್ಶನವೆಲ್ಲವನ್ನು ನಾವು ನೋಡಿಕೊಂಡು, ಮತ್ತು ಈ ಜಾಗದ ವಿಶೇಷತೆ ಏನು ಅಂತ ಅಂದರೆ ಇದು ದೈವಿಕ ಶಕ್ತಿಗೆ ಹೆಸರುವಾಸಿಯಾದಂತಹ ಭವ್ಯವಾದ ಇದು ದೇವಾಲಯ. ಇದನ್ನು 1920 ಇದನ್ನು ನವೀಕರಿಸಲಾಗಿತ್ತು. ಅಂದರೆ 1890ರಲ್ಲಿ ಇದು ಹುಲ್ಲಿನ ಗುಡಿಸಿನಲ್ಲಿ ದೇವರದ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಿದ್ದಂತಹ ಜಾಗ ಇವತ್ತಿಗೆ ಇಷ್ಟು ದೊಡ್ಡದಾಗಿ ಇದು ಬೆಳೆದಿದೆ. ಈ ದೇವಸ್ಥಾನ 1890ರ ಹಿಂದೆ ಒಂದು ಹುಲ್ಲಿನ ಗುಡಿಸಿನಿಂದ ಇದು ಪ್ರಾರಂಭವಾಯಿತು. ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಕಟ್ಟ ಭಕ್ತರಾದಂತಹ ಅಣ್ಣಸ್ವಾಮಿ ನಾಯಕರ್ ಎಂಬುವರು ಈ ಜಾಗದಲ್ಲಿ ದೇವರ ಭಾವಚಿತ್ರವನ್ನು ಇಟ್ಟು ಈ ಜಾಗದಲ್ಲಿ ಅವರು ಪೂಜಿಸ್ತಾ ಇರ್ತಾರೆ. ಯಾಕೆ ಆ ಥರ ಇಟ್ಟು ಪೂಜಿಸ್ತಾ ಇದ್ರು ಅನ್ನೋದಕ್ಕೂ ಒಂದು ಕತೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಕಟ್ಟ ಭಕ್ತರಾದಂತಹ ಅಣ್ಣಸ್ವಾಮಿ ನಾಯಕರು ಅನಾರೋಗ್ಯದಿಂದ ಅವರು ನರಳ್ತಾ ಇರ್ತಾರೆ. ಅವರು ಮುರುಗನ್ ದೇವಾಲಯಗಳಿಗೆ ಭೇಟಿ ನೀಡಬೇಕು ಅಂತ ಯಾವಾಗಲೂ ಅನ್ಕೊತಾ ಇರ್ತಾರೆ. ಆದರೆ ಪಳನಿ ಅನ್ನೋ ಜಾಗಕ್ಕೆ ಇವರು ಹೋಗೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದರೆ ಆಗೋದಿಲ್ಲ. ಅವರು ಮನಸ್ಸಿನಲ್ಲೇ ತುಂಬ ಕೊರಗ್ತಾ ಇರ್ತಾರೆ. ಅಯ್ಯೋ, ನಾನು ಪಳನಿಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅವ್ರ ಮನಸ್ಸಿನಲ್ಲೇ ಕೊರಗ್ತಾ ಇರ್ತಾರೆ. ಆವಾಗ ಒಬ್ಬ ಕನಸಿನಲ್ಲಿ ಅಂದರೆ ಒಬ್ಬರು ಸಾಧುಗಳು ಬಂದು ಅವರ ಕನಸಿನಲ್ಲಿ ಮನೆಯಲ್ಲಿರುವಂತಹ ದೇವರನ್ನೇ ನೀನು ಪೂಜಿಸು ಅಂತ ಹೇಳಿ ಹೋಗ್ತಾರೆ. ಅವರಿಗೆ ಆಶ್ಚರ್ಯವಾಗುತ್ತೆ, ಮನೆಯಲ್ಲಿರುವಂತಹ ದೇವರನ್ನು ಪೂಜಿಸು ಅಂತ ಯಾಕೆ ಹೇಳಿದ್ರು ಅಂತ. ನಂತರ ಇವರು ಒಂದು ದಿನ ಪಳನಿ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರವನ್ನು ನೋಡ್ತಾರೆ. ದೇವರ ಫೋಟೋವನ್ನು ತಗೊಳ್ಳೋಕ್ಕೆ ಇವ್ರಿಗೆ ತುಂಬಾ ಆಸೆ ಆಗುತ್ತೆ, ಆದರೆ ಅವ್ರ ಹತ್ರ ಕಾಸು ಇರೋದಿಲ್ಲ. ಹಾಗಾಗಿ ಇವರು ವಾಪಸ್ ಬಂದುಬಿಡ್ತಾರೆ. ಬಂದ ನಂತರ ಆ ಭಾವಚಿತ್ರವನ್ನು ಯಾರು ದೇವರ ಫೋಟೋವನ್ನು ಮಾರ್ತಾ ಇದ್ರೋ ಆ ಮಾಲೀಕ ಆ ಫೋಟೋವನ್ನು ತಗೊಂಡು ಬೆಳಿಗ್ಗೆ ಬಂದು ಅಣ್ಣಸ್ವಾಮಿ ನಾಯಕರಿಗೆ ಕೊಡ್ತಾರೆ. ಅಣ್ಣಸ್ವಾಮಿ ನಾಯಕರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಈ ಫೋಟೋ ನಾನು ಕಾಸಿಲ್ಲದೆ ನಾನು ತಗೊಳಕ್ಕಾಗಲ್ಲ ಅಂತ ಬಿಟ್ಟು ಬಂದಿದ್ದನ್ನು ನೀವು ಹೇಗೆ ತಂದು ಕೊಡ್ತಿದ್ದೀರಾ ಅಂತ ಕೇಳಿದಾಗ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಕನಸಿನಲ್ಲಿ ಬಂದು ನಿಮಗೆ ಈ ಫೋಟೋವನ್ನು ತಲುಪಿಸ್ಬೇಕು ಅಂತ ನಮಗೆ ಹೇಳಿದ್ರು ಅಂತ ಹೇಳ್ತಾರೆ. ಇದನ್ನು ಕೇಳಿ ನಿಜವಾಗಲೂ ಅವ್ರಿಗೆ ಆಶ್ಚರ್ಯವಾಗುತ್ತೆ. ಅಣ್ಣಸ್ವಾಮಿ ನಾಯರ್ ಆ ಫೋಟೋವನ್ನು ತಂದು ಈ ಜಾಗದಲ್ಲಿ ಇಟ್ಟು ಅಂದರೆ ಹುಲ್ಲಿನ ಗುಡಿಸಿನಲ್ಲಿ ಈ ದೇವಸ್ಥಾನವನ್ನು ಅಂದರೆ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅವರೇ ಮೊದಲ ಪೂಜಾರಿ ಕೂಡ ಆಗಿರ್ತಾರೆ ಈ ಜಾಗದಲ್ಲಿ. ನಂತರ ಅವರ ಶಿಷ್ಯರು ಬಂದ ನಂತರ 1920ರ ನಂತರ ಈ ದೇವಸ್ಥಾನ ನವೀಕರಿಸಲಾಗುತ್ತೆ. ಹಾಗೆ ಇಷ್ಟರ ಮಟ್ಟಿಗೆ ಈ ದೇವಸ್ಥಾನ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಮತ್ತು ಅವರು ಏನು ಅಣ್ಣಸ್ವಾಮಿ ನಾಯಕರು ಏನು ಇದ್ದಾರೋ ಅವರು ಹೇಳಿದಂತೆ ಎಲ್ಲವೂ ಕೂಡ ನುಡಿದಂತೆ ಅದು ಎಲ್ಲರಿಗೂ ಅದು ಸತ್ಯವಾಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಹೋಗ್ತಾರೆ. ಅಂದರೆ ಅಣ್ಣಸ್ವಾಮಿ ನಾಯಕರಲ್ಲಿ ಬಾಯಲ್ಲಿ ನುಡಿದಂತಹ ಮಾತುಗಳು ಸತ್ಯವಾಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಕಷ್ಟಗಳು ಬಂದ್ರೂ ಕೂಡ ಈ ಜಾಗಕ್ಕೆ ಏನೇ ಬೇಡಿಕೊಂಡ್ರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ನೆರವೇರಿಸ್ತಾರೆ ಅನ್ನುವ ಒಂದು ನಂಬಿಕೆಯಿಂದ ಯಥೇಚ್ಛವಾಗಿ ಜನಸಂಖ್ಯೆ ಬರತೊಡಗ್ತಾರೆ. ಇನ್ನು ಈ ಜಾಗಕ್ಕೆ ವಡಪಳನಿ ಅನ್ನುವ ಹೆಸರು ಹೇಗೆ ಬಂತು ಅಂತ ಹೇಳೋದಾದರೆ, ಈ ಜಾಗದಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಬಹುಮುಖ್ಯವಾದ ಅಂದರೆ
ಅಂದರೆ ಸ್ವಾಮಿ ಸುಬ್ರಹ್ಮಣ್ಯ ಬಹುಮುಖ್ಯವಾದಂತಹ ಜಾಗವಾದ ಪಳನಿಯಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಒಂದೇ ಥರದ ಹೋಲಿಕೆ ಇರುವುದರಿಂದ ಈ ಜಾಗಕ್ಕೆ ವಡಪಳನಿ ಅನ್ನುವ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಪಳನಿಗೆ ಹೋಗಿ ದರ್ಶನ ಮಾಡಲು ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಅಂಥ ಭಕ್ತಾದಿಗಳು ಈ ಜಾಗಕ್ಕೆ ಬಂದು ದೇವರ ದರ್ಶನವನ್ನು ಪಡೆದರೆ ಪಳನಿಯಲ್ಲಿರುವಂತಹ ಸ್ವಾಮಿಯ ಅನುಗ್ರಹ ಸಿಕ್ಕಿದಷ್ಟೇ ಪುಣ್ಯ ಈ ಜಾಗದಲ್ಲೂ ಸಿಗುತ್ತೆ ಅನ್ನುವ ಕಾರಣದಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ದೇವರ ದರ್ಶನಕ್ಕೆ ತುಂಬ ಜನ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡಿತಾರೆ. ಈ ದೇವಸ್ಥಾನಕ್ಕೆ ಬಂದು ನಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ, ವಿವಾಹ ಸಮಸ್ಯೆ, ಯಾವುದೇ ಕಾಯಿಲೆ ಸಮಸ್ಯೆ ಅಥವಾ ನಿರುದ್ಯೋಗ ಪರಿಹಾರ ಯಾವುದೇ ಆದರೂ ಮತ್ತು ಮಕ್ಕಳಾಗದಲೇ ಇರುವಂಥವರು ನೀವು ನೋಡ್ತಾ ಇರ್ಬೋದು. ಇದು ಚಿನ್ನದ ತೊಟ್ಟಿಲನ್ನು ಅತ್ತಿ ಮರಕ್ಕೆ ಇಲ್ಲಿ ಕಟ್ಟಿದ್ದಾರೆ. ಅಂದರೆ ತೂಗು ಉಯ್ಯಾಲೆಯಲ್ಲಿ ಶ್ರೀಕೃಷ್ಣ ಇರುವಂತಹ ಇಲ್ಲಿ ಸುಮಾರು ತೊಟ್ಟಿಲನ್ನು ಈ ಜಾಗದಲ್ಲಿ ಕಟ್ಟಿ ಮಕ್ಕಳಾಗದಲೇ ಇರುವಂತಹವರು ಈ ಜಾಗದಲ್ಲಿ ಬೇಡ್ಕೊಂಡ್ರೆ ಖಂಡಿತ ಅವರಿಗೆ ಸಂತಾನ ಭಾಗ್ಯ ದೊರಕುತ್ತದೆ ಎನ್ನುವ ನಂಬಿಕೆ ಈ ದೇವಸ್ಥಾನದಲ್ಲಿ ಇದೆ. ಇನ್ನೊಂದು ವಿಶೇಷತೆನ ನಾನು ಈ ಜಾಗದಲ್ಲಿ ಗಮನಿಸಿದೆ. ನಾವು ಹೋಗಿರುವ ದಿನಗಳಲ್ಲಿ ಹೊಸದಾಗಿ ಮದುವೆಯಾಗಿರುವ ವಧುವರರ ನವಜೋಡಿಗಳು ಮದುವೆಯಾದ ನಂತರ ಈ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡಿತಾ ಇದ್ರು. ಇನ್ನು ಈ ದೇವಸ್ಥಾನದ ಒಳಗಡೆ ಗಣೇಶ, ಶಿವಲಿಂಗ ಹಾಗೆ ಆಂಜನೇಯ ಸ್ವಾಮಿಗೆ ಪ್ರತ್ಯೇಕವಾದ ಗುಡಿಗಳನ್ನು ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವಾದ ಮೇಲೆ ನಾವು ಇವಾಗ ಚೆನ್ನೈ ಸಿಟಿಯ ಟಿ ನಗರ್ ಅನ್ನೋ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ. ಈ ಜಾಗ ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಥರ ಈ ಜಾಗದಲ್ಲಿ ಎಲ್ಲ ವಸ್ತುಗಳು ಕಮ್ಮಿ ಬೆಲೆಗೆ ಸಿಕ್ಕುತ್ತೆ. ನೀವು ಡ್ರೆಸ್ಸಸ್ ತಗೋಬೋದು, ಸ್ಲಿಪ್ಪರು, ಬ್ಯಾಗು, ಹಾಗೆ ಚೆನ್ನೈ ಸಿಲ್ಕ್ ಸ್ಯಾರಿಗಳು ಕೂಡ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಗೋಲ್ಡ್ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಕೂಡ ಇಲ್ಲಿ ಅಂದರೆ ಗೋಲ್ಡ್ ಕಮ್ಮಿ ಸಿಗೋದಿಲ್ಲ. ಬಟ್ಟೆ ಮತ್ತು ಬ್ಯಾಗು, ಚಪ್ಪಲು, ನಿಮ್ಗೆ ಯಾವುದಾದ್ರೂ ಇಯರಿಂಗ್ಸು, ಬ್ಯಾಂಗಲ್ಸ್ ಏನಾದರೂ ಸರಿ ತೊಗೋಬೋದು. ಅಂದರೆ ಇಲ್ಲಿ ಕಮ್ಮಿ ಬೆಲೆಗೆ, ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಥರ ಇಲ್ಲಿ ಕಮ್ಮಿ ಬೆಲೆಗೆ ಸಿಗುವಂತಹ ಜಾಗ ಇದು. ಈ ಜಾಗಕ್ಕೆ ಬಂದರೆ ನಾವು ಎಲ್ಲ ಥರದ ವಸ್ತುಗಳನ್ನೂ ಕೂಡ ನಾವಿಲ್ಲಿ ಶಾಪಿಂಗ್ನ ಮಾಡಬಹುದು. ಸಂಜೆ ಆಗಿರೋದ್ರಿಂದ ನಾವು ಸುಮಾರು 1-2 ಗಂಟೆ ನಾವು ಇದೇ ಜಾಗದಲ್ಲಿ ಶಾಪಿಂಗ್ ಎಲ್ಲ ನೋಡಿಕೊಂಡು ನಂತರ ನಾವಿಲ್ಲಿ ಮರೀನಾ ಬೀಚಿಗೆ ಬಂದು, ಈ ಜಾಗದಲ್ಲಿ ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಹಬ್ಬವೋ ಹಬ್ಬ. ಇಲ್ಲಿ ಕಡಲಲ್ಲಿ ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಮೀನು ಮತ್ತು ಏಡಿ ಮತ್ತು ಸೀಗಡಿ ಎಲ್ಲದನ್ನು ಕೂಡ ನಿಮಗೆ ಫ್ರೈ ಮಾಡಿ ಇಲ್ಲಿ ಕೊಡ್ತಾರೆ. ಇಲ್ಲೇ ನೀವು ಊಟ ಕೂಡ ಮಾಡಬಹುದು. ಎಲ್ಲ ಅಂಗಡಿಗಳು ಕೂಡ ಇದೇ ಜಾಗದಲ್ಲಿ ನಿಮಗೆ ಸಿಗ್ತವೆ. ನೀವು ಸುಮಾರು ಕಿಲೋಮೀಟ್ರ್, ಎಷ್ಟು ದೂರ ಅಂದರೆ ಈ ಬೀಚ್ ಇರೋದು ಸುಮಾರು ದೂರ ಕಿಲೋಮೀಟ್ರ್ ಗಟ್ಟಲೆ ಇಂಥ ಅಂಗಡಿಗಳು ಮತ್ತು ಹೋಟೆಲ್ಗಳು ನಿಮಗೆ ಸಿಕ್ಕುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಫ್ರೈ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡಬಹುದು. ಸುಮಾರು ಇಲ್ಲಿ ಎಲ್ಲ ಥರದ ಮೀನುಗಳು ಸಿಕ್ಕುತ್ತೆ. ಮುಳ್ಳಿರೋ ಅಂಥವು, ಮುಳ್ಳು ಇಲ್ದಲೇ ಇರೋವಂಥವು ಮೀನುಗಳು ಸಿಕ್ಕುತ್ತೆ. ಮತ್ತು ನಿಮಗೆ ಅಲ್ಲೇ ಕ್ಲೀನ್ ಕೂಡ ಮಾಡಿಕೊಡ್ತಾರೆ. ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಮೀನು ತಗೊಂಡೋಗಿ ಅಥವಾ ನೀವೇನಾದರೂ ಫ್ರೈ ಮಾಡ್ಕೊಂಡು ತಿನ್ನೋದಾದರೂ ಕೂಡ ತಿನ್ಬೋದು. ಈಗ ಎಲ್ಲ ಊಟ ಮಾಡಿಕೊಂಡು ನಾವಿವಾಗ ಸಮುದ್ರದ ದಡಕ್ಕೆ ಹೋಗ್ತಾ ಇದ್ದೀವಿ. ಸಮುದ್ರ ದಡ ತಂಪಾದ ಗಾಳಿ ಬೀಸ್ತಾ ಇತ್ತು. ಆಲ್ರೆಡಿ ಸುಮಾರು 9 ಗಂಟೆ ಆಗಿರೋದ್ರಿಂದ ಇಲ್ಲಿ ನೀವು ಫಿಶ್ ಏನಾದ್ರೂ ಅದನ್ನ ಫ್ರೈ ಮಾಡಿಕೊಂಡು ಈ ಜಾಗಕ್ಕೆ ತಂದು ಕುತ್ಕೊಂಡು ಕೂಡ ನೀರು ಅಲೆಗಳನ್ನ ಮತ್ತು ಗಾಳಿ ಬೀಸೋದನ್ನು ನೋಡಿ ತಂಪಾದ ಗಾಳಿಯನ್ನು ತಗೊಂಡು ಕೂಡ ನೀವಿಲ್ಲಿ ಮೀನನ್ನ ತಿನ್ಬೋದು. ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ದೊಡ್ಡ ಆಮೆ ಬಲೆಯೊಳಗಡೆ ಸಿಕ್ಕಾಕೊಂಡು ಅದು ಬಂದುಬಿಟ್ಟಿತ್ತು. ಅದನ್ನು ತಗೊಂಡೋಗಿ ನೀರೊಳಗಡೆ ಹಾಕಿದ್ರು. ಪಾಪ ಅದು ಸತ್ತಿದೆಯೋ ಬದುಕಿದೆಯೋ ಗೊತ್ತಿಲ್ಲ. ನಾವೆಲ್ಲ ತುಂಬ ಆಶ್ಚರ್ಯದಿಂದ ನೋಡಿದ್ವು. ಅಯ್ಯೋ, ಅದು ಆಮೆ ಏನಾದರೂ ಬದುಕಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಅದೇನಾಯಿತು ಅಂತ. ನೀರು ಬಂದಾಗ ಸ್ವಲ್ಪ ದೂರ ಮುಂದೆ ಬರ್ತಿತ್ತು, ನೀರು ಮತ್ತೆ ಎಳ್ಕೊಂಡು ಹೋದಾಗ, ನೀರು ಹಿಂದೆ ಹೋದಾಗ ಅದು ಹಿಂದೆನೇ ಹೋಗ್ತಾ ಇತ್ತು. ಇಷ್ಟು ನಮ್ಮ ಒಂದು ದಿನದ ಪ್ರವಾಸದಲ್ಲಿ ನಾವು ಚೆನ್ನೈನ ಇಷ್ಟು ಚೆನ್ನಾಗಿ ನಾವು ನೋಡ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚು ವಿಶೇಷತೆ ಮತ್ತು ಇತಿಹಾಸ ಒಳಗೊಂಡಿರುವ ಒಂದು ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಊಟವನ್ನು ಮುಗಿಸಿ ನಾವು ಮತ್ತೆ ರೂಮಿಗೆ ರಿಟರ್ನ್ ವಾಪಸ್ಸು ಹೋಗುವಾಗ ನಮ್ಮ ಕಣ್ಣಿಗೆ ಚೆನ್ನೈ ಸಿಟಿ ಕಂಡಿದ್ದು ಹೀಗೆ. ನೀವು ನೋಡ್ತಾ ಇರುವಂತಹ ಜಾಗ ಇವಾಗ ಇದು ಸೆಂಟ್ರಲ್ ಅಂತಾರೆ. ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ತುಂಬ ಹತ್ರನೇ ಇದೆ ಈ ಜಾಗಕ್ಕೆ, ಅದನ್ನೇ ಸೆಂಟ್ರಲ್ ಅಂತ ಕರೆಯೋದು. ಈಗ ನೀವು ನೋಡ್ತಾ ಇರುವಂತಹ ಬಿಲ್ಡಿಂಗು ಚೆನ್ನೈನ ಕಾರ್ಪೊರೇಷನ್ ಬಿಲ್ಡಿಂಗ್ ಇದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕುತೂಹಲಕಾರಿಯಾದಂತಹ ವಿಷಯದೊಂದಿಗೆ, ಆ ಜಾಗದ ವಿಶೇಷತೆ ಮತ್ತು ಇತಿಹಾಸದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.